ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಅಮ್ಮವ್ರೆ. ಸಂದಾಕಿದ್ದೀನವ? ಸಂದಾಕಿವ್ನಿ. ಅಕ್ಕ ಬಾವ ಎಲ್ಲಿ? ಅವರು ಈಗ ತಾನೇ ನನ್ನ ಬಿಟ್ಟು ಇವನು ಅರ್ಜೆಂಟ್ ಕೆಲಸ ಐತೆ ಅಂತ ಹೋದ್ರು. ಬಿನ್ನೆ ಬಂದ್ಬಿಡ್ತಾರೆ. ನಿಧಾನಕ್ಕೆ ಬರ್ಲಿ ಬಿಡು, ಇಲ್ಲಾಂದ್ರೆ ನಿಮ್ಮ ಅವ್ವ ಮಾಡಿರೋ ಅವಾಂತರ ಅವ್ರಿಗೂ ಗೊತ್ತಾಗಿ ನಿನಗೆ ಬಾಧೆ ಕೊಡೋದು ತೆಪ್ತೈತೆ. ಏನಾಯ್ತು ಅಕ್ಕ, ಕೆಲವ್ರು ಮಾತಾಡೋ ಚಪ್ಪಲ ಇರತ್ತೆ ಅಂತ ಗೊತ್ತು ತಾನೆ, ಬಿಡು. ನಾವು ಮಾತಾಡಿ ಚಪ್ಪಲ ತೀರ್ಸ್ಕತೀವಿ. ನಿಮ್ಮ ಅವ್ವ ನಂಗೆ ನಮ್ದವ್ರಿಗೆ ಮೋಸ ಮಾಡಕ್ಕಿಲ್ಲ. ಪಾಪ ಬಂಗಾರಮ್ಮನವರು ಪುಟ್ಟಕ್ಕನ ಮೇಲೆ ಏಟ್ ನಂಬಿಕೆ ಮಾಡಿಕೊಂಡಿದ್ರು. ಇಂಥವ್ರಿಗೆ ಮೋಸ ಮಾಡ್ತಾಳಲ್ಲ, ಅದ್ಯಾರು ಮೆಚ್ತಾನ? ಮಾತಾಡಿದ್ ಸಾಕು. ಮೊದ್ಲು ನೀನ್ ಹೇಳಿದ್ದೆಲ್ಲ ದಿಟ್ವಾ ಇಲ್ವಾ ಅನ್ನೋ ಪರೀಕ್ಷೆ ಆಗುವಾಗ್ಲಿ, ಆಮೇಲೆ ಮಿಕ್ಕಿದ ಮಾತು. ದಿಟ ಏನು ಅಂತ ತಿಳಿಯೋ ಗಂಟ ಬ್ಯಾಡ್ದೇ ಇರೋ ಮಾತು ಬೇಕಾಗಿಲ್ಲ. ಸುಮ್ಕೆ ಪುಟ್ಟಕ್ಕನ ಬಗ್ಗೆ ಯೋನೋ ಮಾತಾಡಿದ್ರೆ ನಾನ್ ಸುಮ್ಕೆ ಇರಲ್ಲ. ಏನಿಬ್ರು ಹಂಗೆ ಮಕ್ಕ ನಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಹೋಗಿ ಹೋಗಿ ನಿಮ್ಮ ಅವನ್ ಕರ್ಕೊಂಡ್ ಬನ್ನಿ. ಜೊತೆಗೆ ಆ ಸಸಿಕಲಾನು ಅವಳ ಮಗಳು ಅವಳೆ, ಅವ್ರನ್ನ ಕರ್ಕೊಂಡ್ ಬನ್ನಿ. ಇವನು ಅವ್ರು ಇಲ್ಲ ಅವ್ರಾ? ಅಯ್ಯೋ, ಇವಳು ಹಂಗೆ ಹೇಳ್ತಿರೋದಕ್ಕ. ನಾನು ಹೇಳ್ತಿರೋದ? ಬನ್ನಿ, ಸತ್ಯ ಏನು ಅಂತ ಗೊತ್ತಾಯ್ತದೆ. ನಡೀರಿ, ಬನ್ನಿ ಅಮ್ಮವ್ರೆ. ಅವ್ವ 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 ಅವ್ವ, ಪುಟ್ಟಕ್ಕ ಪುಟ್ಟಕ್ಕ, ಬಿರ್ನೆ ಬಾ. ನಿಮ್ ಬೀಗ್ರು ಅವ್ರ ಬೀಗ್ರನ್ನ ನೋಡಕ್ ಬಂದವ್ರೆ. ಬಿರ್ನೆ ಕರ್ಕೊಂಬ. ಅಮ್ಮವ್ರೆ, ನೀವ್ ಕುಂತ್ಕೊಳ್ಳಿ. ಪುಟ್ಟಕ್ಕ ಈಗ್ಲೇ ಬರಕ್ಕಿಲ್ಲ. ಅವಳಿಗೆ ನಿಮಗ್ ಮಕ ತೋರ್ಸಕ್ಕೆ ನಾಚಿಕೆ, ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ. ಮೂಲೆಯಲ್ಲಿ ಮುಖ ಮುಚ್ಕೊಂಡು ಕುಂತಿರ್ತಾಳೆ. ಬರೋದಕ್ಕೆ ಬಸಿ ತಡ ಆಯ್ತದೆ. ನೀವು ಕುಂತ್ಕೊಳ್ಳಿ. ಏ ರಾಜಿ, ನಾನು ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡ್ಬೇಡ. ನೀನು ಅನ್ಕೊಂಡಂಗೆ ಎಲ್ಲ ಆಗ್ತಿದೆ. ನೀನು ಹೇಳಿರೋ ಮಾತು ಸುಳ್ಳಾಗಿರ್ಬೇಕಲ್ಲ, ಅವಾಗ ನಾವು ಹೇಳೋ ಒಂದೊಂದು ಮಾತು ನೀನು ಸಹಿಸ್ಕೋಬೇಕಾಗತ್ತೆ. ನಿನ್ನ ಮಾತಿನ ಮೇಲೆ ಸ್ವಲ್ಪ ಹಿಡ್ತಾ ಇರಲಿ, ಅದು ನಿನಗೆ ಒಳ್ಳೇದು. ಸ್ನೇಹ, ಅವ್ವ ಎಲ್ಲೋಳೆ ಅಂತ ನಡಿಯವಿ ನೋಡುಮ್ಮ. ಅವ್ವ 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 ಅವ್ವ, ಅವ್ವ ಅವ್ವ. ಸ್ನೇಹ, ಅವ್ವ ಎಲ್ಲೂ ಕಾಣಿಸ್ತಿಲ್ಲ ಕಣವಿ. ನಿಮ್ಮ ಅವ್ವ ಇಲ್ಲೆಲ್ಲೂ ಇಲ್ಲ. ಏಯ್, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾನು ಪುಟ್ಟ ಮೀನು ಹುಡುಕೊಂಡೇ ಬಂದಿದ್ದು. ಯೋ, ನೀನೇನ ಮಾಡ್ತಿದ್ಯಾ ಇಲ್ಲಿ? ಬಿಡಮ್ಮೆ, ಯಾಕೆ ಇಟ್ಟೊಂದು ಟೆನ್ಷನ್ ಮಾಡ್ಕತ್ಯಾ? ಎಲ್ಲಿ ನನ್ ಸೌತಿ? ಕರಿ ಅವಳ ಆಚೆಗೆ. 7 ದಿನದಿಂದ ನನಗ್ ಗೊತ್ತಿಲ್ದಂಗೆ ಈ ಮನೆಗೆ ಕದ್ದು ಮುಚ್ಚಿ ಬತ್ತಿದ್ಯಾ? ಕರಿ ಅವಳನ್ನ ಅಂದೆ. ಏಯ್, ಸೌತಿ ಅಂತ ಯಾರನ್ನೇ ಕರಿತಿದ್ಯಾ? ಅಂತ ಪದಗಳೆಲ್ಲ ನಿನ್ಗೆ ಲಾಯಕ್ಕು. ನಿನ್ ಗಂಡ ಈ ಮನೆ ಕಾಲಿಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡ್ತಾನೆ. ಅಂಥದ್ರಲ್ಲಿ ಧೈರ್ಯವಾಗಿ ಮನೆ ಒಳಗೆ ಬಂದಿದ್ದಾನಂದ್ರೆ ಖಂಡಿತವಾಗ್ಲೂ ಅವ್ವ ಮನೇಲಿ ಇಲ್ಲ ಅಂತಾನೆ ಅರ್ಥ. ನೀವುಗಳೇ ಏನೇನೋ ಪ್ಲಾನ್ ಮಾಡ್ಕೊಂಡು ಅವ್ವನ ಮೇಲೆ ಆರೋಪ ಹಾಕ್ತೀರಾ? ಯೋ, ಇದ್ರಾಗ ನಿಂದ ಏನೋ ಕರಾಮೈತೈತೆ. ಕರಾಮತ್ತು ಇಲ್ಲ, ಎಂಥದ್ದು ಇಲ್ಲ. ನಾನು ಸುಮ್ಕೆ ಬಂದೆ. ಸ್ನೇಹ, ಅವ್ವ ಮನೆಯಾಗಿಲ್ಲ ಅಂದ್ರೆ ಎಲ್ಲೋಗಿರ್ತಾಳವಿ? ಯೋ, ಸುಮ್ಕೆ ಯಾಕಯ್ಯ ಬಂದೆ? ಸುಮ್ಕೆ ಹಿಂಗೆ ಹೋಗ್ತಾ ಇದ್ದೆ. ಹಂಗೆ ಮಾತು ಯಾಕೋ ನನಗೆ ಸರಿ ಕಾಣ್ತಿಲ್ಲ. ಏ ರಾಜೇಶ್ವರಿ, ನಿಮ್ ಜಗಳ ಆಮ್ಯಾಕ್ ಮಾಡಿಕಳಿ. ಪುಟ್ಟಕ್ಕನ ಮನೆಯಾಗೆ ಸಸಿಕಲನು ರಾಧನು ಅವ್ರೆ ಅಂತ ಕರ್ಕೊಂಡ್ ಬಂದಿಯಲ್ಲ, ಎಲ್ಲವರು? ನನಗೂ ಅದೇ ಗೊತ್ತಾಯ್ತಿಲ್ಲ. ನಾನು ಪುಟ್ಟ ಮೀನು ನೋಡೋ ಅಂತ ಬಂದೆ. ಮನೇಲಿ ಇರಲಿಲ್ಲ. ಇತ್ಲಿ ಕಡೆ ಇರ್ಬೋದು ಅಂತ ನೋಡೋಕೆ ಹೋದೆ. ಬರೋ ಅಷ್ಟರಲ್ಲಿ ನೀವೆಲ್ಲ ಬಂದ್ಬಿಟ್ಟು. ಅಮ್ಮೋರೆ, ನನ್ನ ಮಾತು ನಂಬಿ. ಅವ್ರು ಇಲ್ಲೇ ಎಲ್ಲೋ ಇದ್ರು. ಇಷ್ಟೊತ್ತಲ್ಲಿ ಅವ್ವ ಯಾವಾಗಲೂ ಮೆಸ್ ಹತ್ರನೇ ಇರ್ತಿದ್ಲು, ಆದ್ರೆ ಇವತ್ತು ಮೆಸ್ಸು ಓಪನ್ ಆಗಿಲ್ಲ. ಮತ್ತೆ ಅವ್ವ ಎಲ್ಲೋಗಿರ್ಬೋದು? ನಾವ್ ಬರೋದ್ ಗೊತ್ತಾಗಿ ಓಡೋಗೋಳೆ.
ಅವ್ವ ಯಾಕೆ ಓಡೋಗ್ಬೇಕು? ಇನ್ನೊಂದು ಮಾತು ತಪ್ಪಾಡಿದ್ರೆ ಅಷ್ಟೇ. ಅಮ್ಮವ್ರೆ, ಪುಟ್ಟಕ್ಕ ಮನೇನಿಲ್ಲ ಅಂದ್ ಮಾತ್ರಕ್ಕೆ ಅವಳನ್ನ ನಂಬಕ್ ಹೋಗ್ಬೇಡಿ. ಎಲ್ರು ಬುಟ್ಟಿಗೆ ಹಾಕೊಳ್ಳೋ ಗುಣ ಅವಳಗ್ ಸಂದಾಗೆ ಒಲ್ದ್ ಬಂದೈತೆ. ಅಲ್ಲ, ನಿಮ್ಮನೆ ಸೊಸೆ ಆಗ್ಬೇಕಾದ್ರೆ ಸಾಕು. ಇನ್ನೊಂದು ಮಾತು ಪುಟ್ಟಕ್ಕನ ವಿರುದ್ಧ ಆಡಿದ್ರೆ ಈ ಬಂಗಾರಮ್ಮನ ಇನ್ನೊಂದು ಮುಖ ನೋಡ್ಬೇಕಾಯ್ತದೆ. ನಾನು ಬಂದಾಗ್ಲಿಂದ ನೋಡ್ತಾನೆ ಇವ್ನಿ. ನಿಮ್ಗೆ ಆಗೋಯ್ತು. ನೀನ್ ಹೇಳಿದ್ದು ಸಸಿಕಲಾ ರಾಧ ಇಲ್ಲವ್ರೆ ಅಂತ. ಎಲ್ಲವ್ರ ತೋರ್ಸು. ಅಮ್ಮವ್ರೆ, ನಾ ಬರೋ ವಿಷಯನ ಪುಟ್ಟಕ್ಕಂಗೆ ಯಾರೋ ಮುಂಚೆನೂ ಹೇಳ್ಬಿಟ್ಟವ್ರೆ. ಅದಕ್ಕೆ ಅವಳು ಇಲ್ಲಿಂದ ಕಾಲ್ ಕಿತ್ತವಳೆ. ದಿಟ್ವಾಗ್ಲು ಅಮ್ಮವ್ರೆ, ಸಸಿಕಲಾನ ರಾಧನ ಇದೇ ಮನೆಯಾಗೆ ನನ್ನ ಕಣ್ಣಾರೆ ನೋಡಿವ್ನಿ. ನನ್ನ ನಂಬಿ. ಹಲೋ, ಹಾಂ, ಸರಿ ಕಳಿಸು. ಅಮ್ಮವ್ರು ಇಲ್ಲೇ ಅವರೇ, ಕೇಳಿಸ್ತೀನಿ. ಹೇಳಿ ಸಾನವ್ರೆ. ರೀ, ನೀವು ಬನ್ನಿ ಇಲ್ಲಿ ವಸಿ. ಸಾನವ್ರೆ, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ. ನೀವು ಅಲ್ಲೇ ಇರಿ, ನಾನು ಸಂಜೆ ಬರ್ತೀನಿ. ಅಲ್ಲ ರೀ, ಇಲ್ಲಿ ಅವ್ವ. ನಾನು ಒಳಗೆ ಬಂದಿಲ್ಲ ಅಂತ ಅತ್ತೆ ಬೇಜಾರು ಮಾಡ್ಕೊಂಡಿರ್ತಾರೆ. ನೀವು ಸ್ವಲ್ಪ ಹೇಳಿರಿ ಸಾನವ್ರೆ, ನಾನು ಸಂಜೆ ಬಂದ್ಬಿಡ್ತೀನಿ. ರೀ, ಅಮ್ಮವ್ರೆ, ರಾಜಬುನ್ ತಮ್ಮ ಕಾಳಿ ಜೈಲಿಂದ ರಿಲೀಸ್ ಆಗವನಂತೆ. ಏನು, ನನ್ನ ತಮ್ಮ ಜೈಲಿಂದ ರಿಲೀಸ್ ಆಗ್ಬಿಟ್ನಾ? ದೇವ್ರೆ, ಇನ್ಮೇಕೆ ನನ್ಗೆ ಯಾರ ಭಯನೂ ಇಲ್ಲ. ಗುಡಿಗೆ ಬಂದು ಹಣ್ಣು ಕಾಯಿ ಮಾಡಿಸ್ತೀನಿ. ಎಂತ ಒಳ್ಳೆ ಸುದ್ದಿ ಹೇಳ್ದೆ. ಜೈಲಿಂದ ಬರ್ತಿರೋ ತಮ್ಮನ ಬಗ್ಗೆ ಪಶ್ಚಾತ್ತಾಪ ಇಲ್ಲದೆ ಇಷ್ಟೊಂದು ಖುಷಿ ಪಡ್ತಿರೋ ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ ಇವ್ರ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ? ನೀವಿಲ್ಲಿ ಬರ್ದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ಅಮ್ಮವ್ರೆ, ನಮಸ್ಕಾರ ಸಾಹೇಬ್ರೆ. ಸೆಂಟ್ರಲ್ ಜೈಲಿನಿಂದ ಈಗ ತಾನೇ ಬಿಡುಗಡೆ ಆಗಿ ಬಂದೀವ್ನಿ. ಮೊದಲು ನಿಮ್ಮನ್ನೇ ಭೇಟಿ ಮಾಡುಮ ಅಂತ. ಯಾಕೆ ಗೊತ್ತಾ, ನಿಮ್ಮೊಂದು ಕಿವಿ ಮಾತು ಹೇಳ್ಬಿಟ್ಟು ಹೋಗುಮ ಅಂತ. ಈ ದೇವಿಪುರದಾಗೆ ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ಕಿರಿ ಕಾಯ್ತಾನೆ ಇರ್ತವೆ. ಅದೆಲ್ಲದ್ರದಾಗೂ ನನ್ನ ಕೈವಾಡ ಇರ್ತದೆ. ನಾನು ಜೈಲ್ ಒಳಿಕಾಗೋದಕ್ಕೆ ಯಾರ್ಯಾರು ಕಾರಣ ಆದ್ರೋ ಅವ್ರು ಯಾರನ್ನೂ ಸುಮ್ಕೆ ಬಿಡಕ್ಕಿಲ್ಲ. ಆ ಪುಟ್ಟಕ್ಕನ್ನ, ಬಂಗಾರಮ್ಮನ್ನ, ಮುಖ್ಯವಾಗಿ ಆ ಬಂಗಾರಮ್ಮನ ಮಗ ಕಂಟಿನ, ಇವ್ರುಗಳು ಯಾರನ್ನೂ ಸುಮ್ಕೆ ಬಿಡಕ್ಕಿಲ್ಲ. ಸಾಹೇಬ್ರ, ಸೆಂಟ್ರಲ್ ಜೈಲ್ನಾಗಿರೋ ದೊಡ್ಡ ಬಂಟ್ರಲ್ಲ ಈಗ ನನ್ನ ಕೈನಾಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.